ಶಾಸಕರ ಭಿನ್ನಾಭಿಪ್ರಾಯ ಇವತ್ತು ಸುರ್ಜೇವಾಲಾ ಭೇಟಿಯಾಗಲಿರುವಂತ ರಾಜು ಕಾಗೆ ನನ್ನ ನೋವುಗಳನ್ನು ಹೇಳ್ಕೊಳ್ತೀನಿ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಆಡಳಿತದಲ್ಲಿ ಪಾರದರ್ಶಕತೆ, ಕೆಲಸಗಳು ಚುರುಕಾಗಿ ಆಗಬೇಕು, ಯಾರು ಪರವಾಗಿ ನಮ್ಮ ವಿರೋಧ ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ದೊಡ್ಡ ಪ್ರಾಜೆಕ್ಟ್ ಇದೆ, ಅದು ಮುಗಿದು ಲೋಕಾರ್ಪಣೆ ಆಗಬೇಕು. ಕೆಲ ಅಧಿಕಾರಿಗಳ ಹತ್ತಿರ ಹೋದಾಗ ಸ್ಪಂದನೆ ಮಾಡಲ್ಲ, ಇಲಾಖೆ ಕೆಲಸಗಳು ಆಗ್ತಾ ಇಲ್ಲ, ನಮ್ಮ ಸಮಸ್ಯೆ ಹೇಳಿಕೊಳ್ಳುವುದಕ್ಕೆ ಇವತ್ತು ಭೇಟಿ ಆಗ್ತಾ ಇದ್ದೇವೆ ಅಂತ TV5 ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಶಾಸಕ ರಾಜು ಕಾಗೆ. ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಹಿರಿಯ ಶಾಸಕ ರಾಜು ಕಾಗೆ ಅವರು ಭೇಟಿ ಮಾಡ್ತಾ ಇದ್ದಾರೆ. ಯಾವೆಲ್ಲ ಒಂದು ವಿಚಾರಗಳ ಬಗ್ಗೆ ಅವರ ಬಳಿ ಚರ್ಚೆ ಮಾಡ್ತಾರೆ ಅನ್ನೋದು ಅವ್ರ ಹತ್ರನೇ ಕೇಳೋಣ. ಸರ್, ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಇವತ್ತು ಅವ್ರನ್ನ ಭೇಟಿ ಮಾಡ್ತಾ ಇದ್ದೀರಾ, ಯಾವೆಲ್ಲ ಒಂದು ವಿಚಾರಗಳನ್ನು ಅವ್ರನ್ನ ಮುಂದಿಡ್ತೀರಾ ಸರ್? ನಿನ್ನೆನೇ ಭೇಟಿ ಆಗಬೇಕಾಯಿತು. ನನ್ನ ಪೂರ್ವವಾಗಿ ಮೊದಲೇ ಒಂದು ನಿಗದಿತವಾದಂಥ ಬೆಳಗಾವದಲ್ಲಿ ನಮ್ಮ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ಬಗ್ಗೆ ಚರ್ಚೆ ಮಾಡಲು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಮೀಟಿಂಗ್ ಕರೆದ್ರಿಂದ ನನಗೆ ನಿನ್ನೆ ಬರಲಿಕ್ಕೆ ಆಗಲಿಲ್ಲ. ನಿನ್ನೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು ಭೇಟಿ ಆಗ್ತೀನಿ ಅಂತ ಹೇಳಿದ್ದೀನಿ. 11 ಗಂಟೆಗೆ ನನಗೆ ಸಮಯವನ್ನು ಕೊಟ್ಟಿದ್ದರು. 11 ಗಂಟೆಗೆ ಹೋಗಿ ಅವ್ರಿಗೆ ಭೇಟಿ ಆಗ್ತೀನಿ. ಅವ್ರು ಏನು ಪ್ರಶ್ನೆಗಳು ಕೇಳ್ತಾರೋ ಅದಕ್ಕೆ ಉತ್ತರ ಕೊಡ್ತೀನಿ. ನನ್ನ ನೋವುಗಳೇನಿದಾವೆ ಅದನ್ನು ಹೇಳ್ಕೊತೀನಿ. ಏನೋ ಒಂದು ಆಡಳಿತದಲ್ಲಿ ಪಾರದರ್ಶಕ ಬರಬೇಕು, ಕೆಲಸಗಳು ಒಂದು ಚುರುಕಾಗಬೇಕು, ಫೈಲ್ಗಳು ಇಮಿಡಿಯೇಟ್ ಅದಕ್ಕೆ ಒಂದೇನಾದರೂ ಇತಿಹಾಸ ಆಡಬೇಕು ಅನ್ನೋದೇ ನನ್ನ ಉದ್ದೇಶ. ನಾನು ಯಾರ ಪರವಾಗಿ ಯಾರ ವಿರೋಧ ಇದೆಲ್ಲ ಇಲ್ಲ. ನನ್ನ ಮತಕ್ಷೇತ್ರದಲ್ಲಿ ಸ್ವಲ್ಪ ಕೆಲಸ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ, ಬಸವೇಶ್ವರ ಯಾತ್ರೆ ನೀರಾವರಿ. ಆ ಯೋಜನೆ ಸಂಪೂರ್ಣವಾಗಿ ಮುಗಿದು ಲೋಕಾರ್ಪಣೆ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ಕೆಲವು ಇನ್ನೊಂದು ಸ್ವಲ್ಪ ಅದಕ್ಕೆ ಫಂಡ್ಗಳು ಬೇಕಾಗಿದ್ದವು. ಆ ಫಂಡನ್ನು ಕೊಟ್ಟದ್ದಾದರೆ ಅದನ್ನು ಮುಗಿಸಿ ಅದು 27,000 ಹೆಕ್ಟರ್ ನೀರಾವರಿ, ಅಂದರೆ 60ರಿಂದ 70,000 ಎಕರೆ ನೀರಾವರಿ ಆಗ್ತಿದೆ. 30 ಹಳ್ಳಿಗಳ ಜನ ಜೀವನ ಸುಜಲಾಮ್ ಸುಫಲಾಮ್ ಮಾಡ್ಕೋಬೋದು. ಅದರ ಸಲುವಾಗಿ ನಮ್ಮ ಹೋರಾಟ. ಮತ್ತೇನು ನನ್ನ ವೈಯಕ್ತಿಕವಾದಂಥದ್ದು ನಾನೇನು ಬೇಡಿಕೆ ಇಲ್ಲ. ಅಧಿಕಾರಿಗಳು ಹತ್ತಿರ ಹೋದಾಗ ಸ್ಪಂದನೆ ಮಾಡೋದಲ್ಲ, ಇವೆಲ್ಲ ನೋವುಗಳಿದಾವೆ. ಕೆಲವು ಮಂತ್ರಿಗಳ ಹತ್ರ ಹೋಗಿ ಅವ್ರ ಬಗ್ಗೆ ಅಲ್ಲಿಯ ಇಲಾಖೆ ಬಗ್ಗೆ ಏನಾದರೂ ಒಂದು ಪತ್ರ ಕೊಟ್ಟರೂ ಆಗೋದಲ್ಲ. ಇದೆಲ್ಲ ನೋವುಗಳಿದಾವೆ. ಮಾತಾಡ್ತೀವಿ, ಸಚಿವರ ಕಾರ್ಯವೈಖರಿ ಬಗ್ಗೆ ಮಾತಾಡ್ತೀವಿ, ಹೇಳ್ತೀವಿ ಅವ್ರ ಮುಂದೆ ಏನು ಅನ್ನೋದು. ಸರ್, ಈಗ ಚರ್ಚೆ ಆಗ್ತಾ ಇರೋದು ಸದ್ಯ CM DCM ಮಟ್ಟದಲ್ಲೇ ಈ ಸಮಸ್ಯೆಗಳನ್ನು ಪರಿಹಾರ ಮಾಡ್ಬೋದಿತ್ತು. ಆದರೆ ಇದು ಪರಿಹಾರ ಆಗದಲ್ಲೇ ಇರೋದಕ್ಕೆ ಈಗ ಹೈಕಮಾಂಡ್ ನಾಯಕರೇ ಎಂಟ್ರಿ ಆಗ್ತಾ ಇರೋನು ಚರ್ಚೆ ಸರ್. ಇದು ನನ್ನ ಸಮಸ್ಯೆ ಅಲ್ಲ. ನಾನು ಇದ್ರ ಬಗ್ಗೆ ತೆರಿಗೆ ಕೆಡಿಸ್ಕೊಂಡಿಲ್ಲ. ಯಾರೇ ಏನೇ ಮುಖ್ಯಮಂತ್ರಿ ಆದ್ರೂ ಅವ್ರ ತಲೆ ಕೆಲಸ ಮಾಡೋಕ್ಕೆ ನಾವು ಬದ್ರಿದ್ದೀವಿ. ಆ ವ್ಯವಸ್ಥೆಗಳ ಸಲುವಾಗಿ ನನಗೇನು ಮಾಹಿತಿನೂ ಇಲ್ಲ, ನಾನು ಹೇಳೋಕ್ಕೆ ಹೋಗೋದಿಲ್ಲ. ನಾನು ಅಷ್ಟೊಂದು ದೊಡ್ಡ ಮಟ್ಟಿಗೆ ನಾನು ಬೆಳೆದಿಲ್ಲೂ ಅದನ್ನು ನಾ ಮನಸ್ಸಿಗೆ ಯಾರು ನಾಯಕರು ಬದಲಾಗಬೇಕು, ಅವ್ರು ಬದಲಾಗಬೇಕು, ಗುಂಪುಗಾರಿಕೆ ಮಾಡಬೇಕು, ಇವ್ರಿಗೆ ಜೈ ಅನ್ನಬೇಕು, ಇವ್ರಿಗೆ ಜೈ ಅನ್ನಬೇಕು ಅನ್ನೋಂಥ ವ್ಯವಸ್ಥೆಯಲ್ಲಿ ನಾನಿಲ್ಲ. ಸರ್, ಇವತ್ತು ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀರಿ. ತಮ್ಮ ಅಸಮಾಧಾನ, ತಮ್ಮ ಅಳಲನ್ನು ಅವ್ರ ಮುಂದೆ ಇಡ್ತಾ ಇದ್ದೀರಾ. ಪರಿಹಾರ ಸಿಗುತ್ತೆ ಎಂಬ ನಿರೀಕ್ಷೆ ಇದೆಯಾ ಸರ್? ನೋಡ್ರಿ, ಯಾವುದೂ ಒಂದು ನಾವು ಕೆಲಸಕ್ಕೆ ಹೋಗೋದಾಗ ಕೆಲಸ ಮಾಡ್ಕೊಂಡು ಬರೋಣ ಅಂತ ಒಂದು ಆಶ್ವಾಸನೆಯಿಂದ ಹೋಗಿರ್ತೀವಿ. ಈ ಮಾತಿಗೆ ನಾನು ಏನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇದೆ ಹೇಳ್ರಿ? ಹೋಗ್ತಾ ಇದ್ದೀವಿ, ಆಸೆನ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ, ಕಾದು ನೋಡೋಣ ಏನಾಗ್ತೈತಿ. ಹಾಗಾದರೆ ರಾಜು ಕಾಗೆ ಅವರು ಸುರ್ಜೇವಾಲಾ ಮುಂದೆ ಎಲ್ಲ ಅಸಮಾಧಾನವನ್ನು ಇವತ್ತು ಮುಂದೆ ಇಡ್ತಿದ್ದಾರೆ. ಓಕೆ, ಅದನ್ನೇ ನಮ್ಮ ಸಮಸ್ಯೆ ಹೇಳ್ಕೊಳ್ಳಿಕ್ಕೆ ಕರೆದಿದ್ದೀವಿ, ಸಮಸ್ಯೆ ಸರಿಯಾಗಲಿಕ್ಕೆ ಮಾತಾಡಿದ್ದೀವಿ, ಇಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಕಾಂಗ್ರೆಸ್ನ ಹಿರಿಯ ಶಾಸಕರಾದಂಥ ರಾಜು ಕಾಗೆ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ವಿಜಯನಾಥ್ ಜೊತೆ ಯಲ್ಲಸ್ವಾಮಿ.